8ನೇ ತರಗತಿಯ 2ನೇ ಸಂಕಲನಾತ್ಮಕ ಪರೀಕ್ಷೆ. ಇದು DSRTಯಿಂದ ಪ್ರಕಟಗೊಂಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ. ಪ್ರಥಮ ಭಾಷೆ ಕನ್ನಡ. ಅಂಕಗಳು 50ಕ್ಕಿರುವಂಥದ್ದು. ಸಮಯ ಕೊಟ್ಟಿರುವಂಥದ್ದು 2 ಗಂಟೆ. ಇದು ಕ್ವಶನ್ ಪೇಪರ್ 4 ಆಯ್ಕೆಗಳನ್ನು ಬಹು ಆಯ್ಕೆಗಳನ್ನು ಹೊಂದಿರುವಂಥವು 3 ಇರ್ತವೆ. ಇವಕ್ಕೆಲ್ಲಕ್ಕೂ ಕೂಡ ಆನ್ಸರ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಮೊದಲೆರಡು ಪದಗಳಿಗಿರುವಂಥ ಸಂಬಂಧವನ್ನು 3ನೇ ಪದಕ್ಕೆ ಹೊಂದುವ ಪದ ಬರೀರಿ ಅಂತೇಳಿ 2 ಅಂಕಕ್ಕಿರುವಂಥದ್ದು. ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ 3 ಕ್ವಶನ್ಗಳಿರುವಂಥದ್ದು. 3-4ರಲ್ಲಿ ಉತ್ತರಿಸಿ ಅಂತೇಳಿ ಕೇಳಿರುವಂಥದ್ದು 2 ಅಂಕಕ್ಕೆ ಕೇಳಿರುವಂಥದ್ದು. ಸಂದರ್ಭ ಅಥವಾ ಸ್ವಾರಸ್ಯ ಕುರಿತು ಬರೆಯಿರಿ 3 ಅಂಕಕ್ಕೆ, ಯಾವುದರಲ್ಲಿ 2ರಲ್ಲಿ 1 ಬರೆಯುವಂಥದ್ದು. ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳ ಪರಿಚಯವನ್ನು ಕೇಳಿರುವಂಥದ್ದು, ಇಬ್ಬರಲ್ಲಿ ಒಬ್ಬರದ್ದನ್ನು ಬರೆಯುವಂಥದ್ದು. ನೆಕ್ಸ್ಟು ಅಲಂಕಾರವನ್ನು, ಅದರ ಲಕ್ಷಣ, ಅದರ ಸಮನ್ವಯತೆಯನ್ನು ಬರೀರಿ ಅಂತ ಕೇಳಿರುವಂಥದ್ದು. ಛಂದಸ್ಸಿನ ಹೆಸರನ್ನು ಬರೀರಿ, ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೀರಿ ಅಂತ ಕೇಳಿರುವಂಥದ್ದು. ಮತ್ತು ಗಾದೆ ಮಾತನ್ನು ವಿಸ್ತರಿಸಿ ಬರೀರಿ ಅಂತೇಳಿ, ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತೇಳಿ ಕೇಳಿರುವಂಥದ್ದು. ನೆಕ್ಸ್ಟ್ ಇದನ್ನು ಪದ್ಯ ಭಾಗವನ್ನು ಓದ್ಕೊಂಡು ಅಡಕವಾಗಿರುವಂತಹ ಮೌಲ್ಯವನ್ನು ಸಾರಾಂಶವನ್ನು ಬರೀರಿ ಅಂತ ಕೇಳಿರುವಂಥದ್ದು. ನೆಕ್ಸ್ಟ್ ಈ ಗದ್ಯ ಭಾಗವನ್ನು ಓದ್ಕೊಂಡ್ಬಿಟ್ಟು ಈ ಗದ್ಯ ಭಾಗವನ್ನು ಓದ್ಕೊಂಡು ಈ 2 ಕ್ವಶನ್ಸ್ಗಳಿಗೆ ಉತ್ತರವನ್ನು ಬರೆಯುವಂಥದ್ದು. ಇವೆರಡರಲ್ಲಿ ಯಾವುದಾದ್ರು ಒಂದಕ್ಕೆ ನಾವು ಆನ್ಸರ್ ಮಾಡಿದರೆ 5 ಅಂಕ ಸಿಗುವಂಥದ್ದು. ಇದಕ್ಕೆ ಉತ್ತರವನ್ನು ನೋಡುತ್ತಾ ಹೋಗೋದಾದರೆ, ಕನ್ನಡ ವರ್ಣಮಲ್ಲಿರುವಂತಹ ಅಲ್ಪ ಪ್ರಾಣ ಅಕ್ಷರಗಳ ಸಂಖ್ಯೆ ಕೇಳಿದರೆ ಆನ್ಸರ್ ಸಿ ಅಂದರೆ 10 ಇರುವಂಥದ್ದು. ವಿದ್ಯಾರ್ಥಿಗಳಲ್ಲಿ ಪದದಲ್ಲಿರುವಂತಹ ವಿಭಕ್ತಿಯ ಹೆಸರನ್ನು ಕೇಳಿದರೆ ಅದು ಅಲ್ಲಿ ಅಂತ ಬಂದಿದೆ, ಸಪ್ತಮಿ ವಿಭಕ್ತಿ ಆಗುವಂಥದ್ದು. ಪುಸ್ತಕವನ್ನು ಪದವು ಸಂಧಿ ಆಗಿ ಉದಾಹರಣೆ, ಯಾವ ಸಂಧಿಗೆ ಉದಾಹರಣೆ ಅಂತಂದರೆ ಪುಸ್ತಕ ಪ್ಲಸ್ ಅನ್ನು, ಅದು ಆಗಮ ಸಂಧಿ. ನೆಕ್ಸ್ಟ್ ಇಲ್ಲಿ ಮೊದಲೆರಡು ಪದಗಳಿಗಿರುವಂಥ ಸಂಬಂಧವನ್ನು ಗುರುತಿಸಿ 3ನೇ ಪದವನ್ನು ಹೇಳಬೇಕು. ಸೋಲು ಗೆಲುವು ಅಂದರೆ ವಿರುದ್ಧ ಪದ ಇದೆ. ಜ್ಞಾನ ಅಜ್ಞಾನ. ಪುಣ್ಯ ಬರುವಂಥದ್ದು, ಪುಣ್ಯ ಕಳೆದು ಹೋಗುವಂಥದ್ದು. ಕಾರ್ಯ ಕಜ್ಜ ಅಂದರೆ ಇದು ತತ್ಸಮ ತದ್ಭವಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು. ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಅಂದರೆ ಯುರೋಪ್ ಮತ್ತು ಅಮೇರಿಕಾ ರಾಷ್ಟ್ರಗಳಲ್ಲಿ ನೀರು ಅಂತ ಕೊಡುವಂಥ ಸಂಪ್ರದಾಯ ಇಲ್ಲ. ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠಲ. ನೆಹರು ಅವರು ಯಾರಿಗೆ ಪತ್ರವನ್ನು ಬರೆದರು ಅಂದರೆ ಇಂದಿರಾ ಪ್ರಿಯದರ್ಶಿನಿಯವರಿಗೆ ಪತ್ರವನ್ನು ಬರೆದರು. ಇಲ್ಲಿ 3-4 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಕೇಳಿರುವಂತಹ ಕ್ವಶನ್ಸ್ಗಳಿವು. ಇವೆಲ್ಲವನ್ನು ನೀವು ನೋಡ್ಬೋದು. ಇಲ್ಲಿ ಇದು 12ನೇ ಕ್ವಶನ್ಸಿಗೆ ಆನ್ಸರ್ಸ್ಗಳು. ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು. ಈ ಸಂದರ್ಭ ಸ್ವಾರಸ್ಯವಾಗಿ ಇವರು ಬರೆದಿರುವಂಥದ್ದು ರೀತಿಯಲ್ಲಿ ನಾವು ಬರೀಬೇಕಾಗುತ್ತೆ. ನೋಡಿರಿ, ಆಯ್ಕೆ ಮತ್ತು ಆಕಾರ ಪಠ್ಯ ಬರೆದ್ರೆ 1 ಅಂಕ, ಯಾರು ಯಾವಾಗ ಅಂತ ಬರೆದ್ರೆ 1 ಅಂಕ, ಅದರ ಅಂತರಾರ್ಥ ಅಂದರೆ ಸಾರಾಂಶವನ್ನು ಬರೆದ್ರೆ ಒಟ್ಟು 3 ಅಂಕ ಸಿಗುವಂಥದ್ದು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾಲಾಕೃತಿ ಪ್ರಶಸ್ತಿಗಳನ್ನು ಬರೆದಿರುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಹಾಗೆಯೇ ಮುದ್ರಣರ ಬಗ್ಗೆಯೂ ಕೂಡ ಅವರು ಬರೆದು ಹೇಳಿರುವಂಥದ್ದು. ಇದು ಮುದ್ರಣರ ಬಗ್ಗೆ ಬರೆದು ಹೇಳಿರುವಂಥದ್ದು. ನೆಕ್ಸ್ಟು ಇದನ್ನು ಯಾವ ರೀತಿ ಅಲಂಕಾರದ ಲಕ್ಷಣವನ್ನು ಬರೆದು ಸಮನ್ವಯತೆ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಒಂದು ಸತಿ ನೀವು ನೋಡ್ಕೋಬೇಕು, ಇವಕ್ಕೆಲ್ಲ ಆನ್ಸರ್ಸನ್ನು ಯಾವ ರೀತಿ ಬರೀಬೇಕು ನಾವು ಅನ್ನೋದನ್ನು ನೋಡ್ಕೊಳ್ಲಿಕ್ಕೆ ಬಹಳ ಅನುಕೂಲ ಆಗುವಂಥದ್ದು. ಇದನ್ನು ಗಾದೆ ಮಾತನ್ನು ಮಹತ್ವವನ್ನು ವಿಸ್ತರಿಸಿ ಬರೀರಿ ಅಂದರೆ ನಿಮ್ಮದೇ ಆದ ಮಾತಲ್ಲಿ ಬರೆಯುವಂಥದ್ದು. ಗಾದೆ ಮಾತಿನ ಬಗ್ಗೆ ಮಹತ್ವದ ಬಗ್ಗೆ ತಿಳಿಸಿದರೆ 1 ಅಂಕ, ಅದು ಉದಾಹರಣೆಗಳನ್ನ ನೀಡಿದರೆ 1 ಅಂಕ, ನೀವು ಬರೆಯುವಂಥ ಭಾಷಾ ಶೈಲಿಗೆ 1 ಅಂಕ, ಒಟ್ಟು 3 ಅಂಕಗಳು ಸಿಗುವಂಥದ್ದು. ಯಾವ ರೀತಿ ನಾವು ಗಾದೆ ಮಹತ್ವವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಇರುವಂಥದ್ದು. ನೆಕ್ಸ್ಟ್ ಪದ್ಯ ಭಾಗವನ್ನು ಪೂರ್ಣಗೊಳಿಸುವಂಥದ್ದು. ನೆಕ್ಸ್ಟ್ ಬಂದರೆ ಅದರ ಅರ್ಥವನ್ನು ಬರೆದಿರುವಂಥದ್ದು. ಇಂಥವನ್ನು ನಾವು ನೋಡ್ಕೋಬೇಕಾಗುತ್ತೆ, ಯಾವ ರೀತಿ ನಾವು ಬರೀಬೇಕಾಗುತ್ತೆ ಅರ್ಥಗಳನ್ನು ಅಂತ ನಿಮ್ಮ
ನೆಕ್ಸ್ಟ್ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು. ಪ್ರಾಮಾಣಿಕತೆ ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲಿಸುವುದು, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದರೆ ನೆಕ್ಸ್ಟು ಕೊಟ್ಟಿರುವ ಮಾಹಿತಿ ಆಧಾರದ ಮೇಲೆ ಉತ್ತರವನ್ನು ಬರೆದರೆ ಎಷ್ಟು ಅಂಕಗಳು ಅಂತೇಳಿ ಇರುವಂಥದ್ದು. ಇದು ಪಾಠದ ಆಧಾರದ ಮೇಲೆ ಅಂಚಿಗಳನ್ನು ಮಾಡಿರುವಂಥದ್ದು. ಇವನ್ನ ಇಲ್ಲಿ ನೋಡ್ಬೋದು, ಎಷ್ಟೆಷ್ಟು ಅಂಕಗಳಿಗೆ ಎಷ್ಟೆಷ್ಟನ್ನು ತೆಗೆದರೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಬಂದರೆ ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷು. ಇದು ಕೂಡ 50 ಅಂಕಕ್ಕೆ ತೆಗೆದಿರುವಂಥದ್ದು ಕ್ವಶನ್ಸು. ಬಹು ಆಯ್ಕೆಯಲ್ಲಿ 3 ಕೇಳಿರ್ತಾರೆ. ಒಂದನೇದಕ್ಕೆ ಆನ್ಸರ್ ಬಿ ಆಗುವಂಥದ್ದು, ಎರಡನೇದಕ್ಕೆ ಆನ್ಸರ್ ಸಿ ಆಗುವಂಥದ್ದು, ಮೂರನೇದಕ್ಕೆ ಆನ್ಸರ್ ಡಿ ಆಗುವಂಥದ್ದು. ಇದು ಅಂಡರ್ಲೈನ್ ಎಳೆದಿರುವಂತಹ ಪದ ಏನು ಅಂತ ಕೇಳಿದರೆ ಅದು ಅಬ್ಜೆಕ್ಟಿವ್ ಆಗುವಂಥದ್ದು. ಇದಕ್ಕೆ ಆನ್ಸರ್ ಕಿಲೋ ಆಗುವಂಥದ್ದು. ಇದನ್ನು ಆಕ್ಟಿವೈಸ್ ಸ್ಪೆಸಿಫೈಸ್ ಮಾಡುವಂಥದ್ದು. ಇವೆಲ್ಲವೂ ಕೂಡ ಕೀ ಆನ್ಸರ್ಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಇದು ಪ್ರಶ್ನೆ ಪತ್ರಿಕೆ. ಯಾವ ರೀತಿ ಇರ್ತಿದೆ ಮಾದರಿ ಕ್ವಶನ್ ಪೇಪರ್ ಅಂತ ನೀವು ನೋಡ್ಕೊಳ್ಲಿಕ್ಕೆ ಒಂದು ಅನುಕೂಲ ಆಗುವಂಥದ್ದು. ನೆಕ್ಸ್ಟ್ ಚಿತ್ರ ನೋಡಿ ಬರೆಯುವಂಥದ್ದನ್ನು ಇಲ್ಲಿ ನೋಡ್ಬೋದು. ಈ ಪ್ಯಾಸೇಜನ್ನು ಓದಿ ಆನ್ಸರನ್ನು ಮಾಡುವಂಥದ್ದು. ನೆಕ್ಸ್ಟ್ ಇದಕ್ಕೆಲ್ಲವಕ್ಕೂ ಕೂಡ ಕೀ ಆನ್ಸರ್ಸನ್ನು ನೋಡುವಂಥದ್ದು. 1ನೇ ಕ್ವಶನ್, 2ನೇ ಕ್ವಶನ್, 3ನೇ ಕ್ವಶನ್, 4ನೇ ಕ್ವಶನ್, 5, 6, 7, 8ನೇ ಕ್ವಶನ್, 9ನೇ ಕ್ವಶನ್, 10ನೇ ಕ್ವಶನ್ನಿಗೆ ಮತ್ತು ಅಥವಾ ಅಂತಿದೆಯಲ್ಲ ಅದಕ್ಕೂ ಬರ್ತಾರೆ. 11ನೇ ಕ್ವಶನ್ನಿಗೆ ಆನ್ಸರ್ಸ್ 12, 13, 14ನೇ ಕ್ವಶನ್ಸು, 15ನೇ ಕ್ವಶನ್ಸು, ನೆಕ್ಸ್ಟ್ 16ನೇ ಕ್ವಶನ್ಸಿಗೆ ಆನ್ಸರ್ಸು, ನೆಕ್ಸ್ಟ್ 17ನೇ ಕ್ವಶನ್ಸಿಗೆ ಆನ್ಸರ್ಸು, 18ನೇ ಕ್ವಶನ್ಸಿಗೆ ಆನ್ಸರ್ಸು, 19ನೇ ಕ್ವಶನ್ನು, ಇಲ್ಲಿ 20ನೇ ಕ್ವಶನ್ನು, 21, 22ನೇದಕ್ಕೆ, 23ನೇದಕ್ಕೆ, 24ನೇದಕ್ಕೆ. ಒಟ್ಟು 24 ಕ್ವಶನ್ಸ್ಗಳು ಮಾತ್ರ ಇರುವಂಥದ್ದು. ಇಲ್ಲಿ ಯಾವ್ಯಾವಕ್ಕೆ ಎಷ್ಟೆಷ್ಟು ಅಂಕಗಳನ್ನು ತೆಗೆದಿದ್ದಾರೆ ಅನ್ನೋದನ್ನು ಪಾಠದ ಆಧಾರದ ಮೇಲೆ ನಿಮಗೆ ತೋರಿಸಿರುವಂಥದ್ದು. ಇದನ್ನೆಲ್ಲದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಬರುವಂಥದ್ದು ತೃತೀಯ ಭಾಷೆ ಹಿಂದಿ. ಇದು ಕೂಡ 50 ಅಂಕಕ್ಕೆ ನಡೆಯುವಂಥದ್ದು. 90 ನಿಮಿಷ ಮಾತ್ರ ಇಲ್ಲಿ ಟೈಮನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 5 ಇರ್ತವೆ, ಅವನ್ನು ಬರೆಯುವಂಥದ್ದು. ಇಲ್ಲಿ 1ನೇದಕ್ಕೆ ಆನ್ಸರ್ಸ್ ಆಗುವಂಥದ್ದು ಸಿ ಆಗುತ್ತೆ, 2ನೇದಕ್ಕೆ ಆನ್ಸರ್ ಎ ಆಗುತ್ತೆ, 3ನೇದಕ್ಕೆ ಆನ್ಸರ್ ಬಿ ಆಗುವಂಥದ್ದು, 4ನೇದಕ್ಕೆ ಆನ್ಸರ್ ಸಿ ಆಗುವಂಥದ್ದು, 5ನೇದಕ್ಕೆ ಆನ್ಸರ್ ಡಿ ಆಗುವಂಥದ್ದು. ಇವು ಎರಡರ ನಡುವಿನ ಸಂಬಂಧವನ್ನು ಗುರುತಿಸಿ ಬರೆಯುವಂಥದ್ದು 2 ಅಂಕಕ್ಕೆ ಇರುವಂಥದ್ದು. ಇವೆಲ್ಲವನ್ನು ಕೂಡ ನಾವಿಲ್ಲಿ ಕ್ವಶನ್ ಪೇಪರನ್ನು ನೋಡ್ಬೋದು. ಇವು 2 ಅಂಕದ ಪ್ರಶ್ನೆಗಳು 5 ಇರ್ತವೆ, 3 ಅಂಕದ ಪ್ರಶ್ನೆಗಳು 2 ಇರ್ತವೆ. 6 3 18, 6 ಪ್ರಶ್ನೆಗಳು 3 ಅಂಕಕ್ಕೆ ಇರ್ತವೆ. ನೆಕ್ಸ್ಟ್ ಪದ್ಯ ಭಾಗವನ್ನು ಪೂರ್ಣಗೊಳಿಸುವಂಥದ್ದಕ್ಕೆ
ಇವೆಲ್ಲವೂ ಸೇರಿ 12 ಅಂಕಗಳಿಗೆ ಇರುವಂಥದ್ದು. ಇದು ಹಿಂದಿಯ ಪ್ರಶ್ನೆ ಪತ್ರಿಕೆ. ಅದಕ್ಕೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇದ್ರ PDF ನಿಮಗೆ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಡೌನ್ಲೋಡ್ ಅಷ್ಟು ಆಲ್ ಸಬ್ಜೆಕ್ಟ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಇದು ಪತ್ರಲೇಖನವನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಸ್ಟೆಪ್ ವೈಸ್ ನೋಡ್ರಿ. ಗೆ ಇಂದ ಯಾವ್ಯಾವನ್ನು ಹಂಚಿರುವಂಥದ್ದು, ಪಾಠದ ಆಧಾರದ ಮೇಲೆ ಹಂಚಿರುವಂಥದ್ದು ಇಲ್ಲಿ ನಾವು ನೋಡ್ಬೋದು. ಯಾವ ಪಾಠಕ್ಕೆ ಎಷ್ಟೆಷ್ಟನ್ನು ಹಂಚಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬರುವಂಥದ್ದು ಗಣಿತ. ಇದು 50 ಅಂಕಕ್ಕೆ 2 ಅವರ್ ಕೊಟ್ಟಿರುವಂಥದ್ದು. ಇವು ಕೂಡ ಬಹು ಆಯ್ಕೆ ಪ್ರಶ್ನೆಗಳು 5 ಇರ್ತವೆ. ಒಂದನೇ ಕ್ವಶನ್ನು ನೋಡ್ತಾ ಹೋದಾದರೆ, ಭಾಗಲಬ್ಧ ಸಂಖ್ಯೆಗಳಿಗೆ ಗುಣಾಕಾರದ ಅನ್ಯತಾಂಶ ಯಾವುದು ಅಂತ ಕೇಳಿದರೆ ನಿಮಗಿದು ಗೊತ್ತಿದೆ. ಆನ್ಸರ್ ಎ ಆಗುವಂಥದ್ದು 1. ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಯಾವಾಗಲೂ ಇದಕ್ಕೆ ಸಮನಾಗಿರುತ್ತದೆ ಅಂತ ಕೇಳಿದರೆ ಯಾವಾಗಲೂ n² ಸಮನಾಗಿರುವಂಥದ್ದು. ಲಾಭ P, ಕೊಂಡ ಬೆಲೆ C, ಮಾರುವ ಬೆಲೆ S, ಇವುಗಳ ನಡುವಿನ ಸಂಬಂಧ ಏನಾಗಿರುತ್ತೆ ಅಂತ ಕೇಳಿದರೆ S = P + C ಆಗುತ್ತೆ. S = P + C ಆಗುವಂಥದ್ದು. m² - 9ರ ಅಪವರ್ತನವು ಏನಾಗಿರ್ತೈತಿ ಅಂತ ಕೇಳಿದರೆ ಅದು ಅಪವರ್ತನ m - 3 ಆಗಿರುವಂಥದ್ದು. ಇದರ ಅಪವರ್ತನ ಯಾವಾಗಲೂ m - 3 ಅಂದರೆ 3 3 9 m × m m² ಆಗುವಂಥದ್ದು. 400ರ ವರ್ಗದಲ್ಲಿರುವಂತಹ ಸೊನ್ನೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೆ ಸುಮ್ಮನೆ ಕೇಳ್ತಾರೆ. ಅದು 400ರಲ್ಲಿರುವಂತಹ ವರ್ಗದಲ್ಲಿರುವಂತಹ ಸೊನ್ನೆಗಳ ಸಂಖ್ಯೆ, ವರ್ಗದಲ್ಲಿರುವಂಥ ಸೊನ್ನೆಗಳ ಸಂಖ್ಯೆ 4. ವರ್ಗ ಅಂದರೆ ಗೊತ್ತಾಗತ್ತಲ್ಲ, 400 × 400 ಗುಣಿಸ್ಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ 1 ಅಂಕಕ್ಕೆ ಕೇಳಿರುವಂಥದ್ದು. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 5 ಅಂಕದ ಪ್ರಶ್ನೆಗಳು. ಇದಾದಮೇಲೆ ಇದಕ್ಕೆ ಮಾದರಿ ಉತ್ತರಗಳನ್ನು ನಾವಿಲ್ಲಿ ನೋಡ್ಬೋದು. 1, 2ನೇದಕ್ಕೆ 3, 4, 5 ಚತುರ್ಭುಜವನ್ನು ವ್ಯಾಖ್ಯಾನಿಸಿ ಕೇಳಿರುವಂಥದ್ದು. ಇವೆಲ್ಲವನ್ನೂ ಕೂಡ ನಾವು ಆನ್ಸರ್ಸ್ಗಳನ್ನು ಇಲ್ಲಿ ನೋಡ್ಬೋದು. ನೀವು ಕ್ವಶನ್ ಪೇಪರನ್ನು ಒಂದು ಸತಿ ರಿವಿಷನ್ ಮಾಡಿದರೆ ಇದೇ ಮಾದರಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಪೇಪರ್ ಬರ್ತೈತೆ. ನೀವು ಆ ಅಂಕಗಳನ್ನು ತೆಗಿಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಮಾದರಿ ಕ್ವಶನ್ಸ್ ಪೇಪರ್ಗಳು ನಮಗೆ ಕನ್ನಡಿ ಇದ್ದಂತೆ. ನಾವೆಷ್ಟನ್ನು ಓದಬೇಕು, ಯಾವ ರೀತಿ ಓದಬೇಕು ಅನ್ನೋದನ್ನು, ನಮಗೆ ಕ್ವಶನ್ಸ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತವೆ. ಹಾಗಾಗಿ ನೀವು ಮಾದರಿ ಕ್ವಶನ್ ಪೇಪರ್ನ ಆಧಾರದ ಮೇಲೆ ನೀವು ಪುಸ್ತಕಗಳನ್ನು ಅಧ್ಯಯನ ಮಾಡಲಿಕ್ಕೆ ಅನುಕೂಲವಾಗುವಂಥದ್ದು. ಇದು ಚತುರ್ಭುಜದ ಬೆಲೆಯನ್ನು ಕಂಡಿರುವಂಥದ್ದು. ಒಂದು ಕೋಣೆಯ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 12 ಅಡಿ, 9 ಅಡಿ ಮತ್ತು 8 ಅಡಿ ಆಗಿದ್ದರೆ ಪ್ರತಿ ಚದರ ಅಡಿಗೆ ಏನಿರ್ತೈತೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಫಾರ್ಮುಲಾ ಆಧಾರದ ಮೇಲೆ ಮಾಡಿರುವಂಥದ್ದು. ಆಮೇಲೆ ಕೋಷ್ಟಕಕ್ಕೆ ಒಂದು ನಕ್ಷೆಯನ್ನು ಏನು ಕೇಳಿದ್ರು ಅದನ್ನು ಇಲ್ಲಿ ಅವರು ಮಾಡಿರುವಂಥದ್ದು. ಇದು ಗಣಿತ ಆಯಿತು. ಇದು ಮಾದರಿ ಉತ್ತರ ಪತ್ರಿಕೆಯನ್ನು ನಾವು ನೋಡಿದ್ವಿ.
ನೆಕ್ಸ್ಟು ಘಟಕವಾರು ಹಂಚಿಕೆ, ಯಾವ್ಯಾವಕ್ಕೆ ಎಷ್ಟೆಷ್ಟನ್ನು ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ನೋಡ್ಬೋದು ನಾವು. ಯಾವಕ್ಕೆ ಎಷ್ಟೆಷ್ಟು ಹಂಚಿಕೆ ಮಾಡಿದ್ದಾರೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್ ಬರುವಂಥದ್ದು ವಿಷಯ ವಿಜ್ಞಾನ, ಅದರ 50 ಅಂಕ, 2 ಗಂಟೆ ಸಮಯ ಅವಕಾಶವನ್ನು ನೀಡಿರುವಂಥದ್ದು. ಇಲ್ಲಿ ಅದೇ ರೀತಿ ಬಹು ಆಯ್ಕೆಯ ಪ್ರಶ್ನೆಗಳಿಗೆ 5 ಕೇಳಿರುವಂಥದ್ದು. ಕೆಳಗಿನಲ್ಲಿ ಬರಿದಾಗದ, ಅಂದರೆ ಅರ್ಥ ನೀಟಾಗಿ ಓದ್ಕೋಬೇಕು ಅನ್ನೋದಕ್ಕೆ, ಬರಿದಾಗದ ಒಂದು ಸಂಪನ್ಮೂಲ ಕೇಳಿದರೆ ಯಾವುದು ಅಂತಂದರೆ ಇದರಲ್ಲಿ ಬರಿದಾಗದ ಅಂದರೆ ಖಾಲಿ ಆಗದಿರುವಂಥದ್ದು ಸೌರ ಬೆಳಕು. ನೆಕ್ಸ್ಟ್, ಇಬ್ಬರು ಸಮತೂಕದ ವ್ಯಕ್ತಿಗಳು ಮರಳಿನ ಮೇಲೆ ನಿಲ್ಲುತ್ತಾರೆ. ಎಕ್ಸ್ನ ವ್ಯಕ್ತಿಯು ಮರಳಿನ ಮೇಲೆ ಸಮತಲದಲ್ಲಿ ಮಲಗುತ್ತಾರೆ. ವೈ ವ್ಯಕ್ತಿಯು ಲಂಬವಾಗಿ ಹಾಗೆ ನಿಂತಿರುತ್ತಾರೆ. ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಇಬ್ಬರು ಸಮತೂಕದ ವ್ಯಕ್ತಿಗಳು ಮರಳಿನ ಮೇಲೆ ನಿಲ್ಲುತ್ತಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಯಾವುದು ಆನ್ಸರ್ ನೋಡ್ರಿ, ಇಬ್ಬರು ವ್ಯಕ್ತಿಗಳು ಮರಳಿನ ಮೇಲೆ ನಿಲ್ತಾರೆ. ಯಾವುದು ಅಲ್ಲಿ ನಮಗೆ ಇದಾಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಇಬ್ಬರು ಸಮಾನ ಒತ್ತಡವನ್ನು ಹಾಕುತ್ತಾರೆ. ಇವೆಲ್ಲಕ್ಕೂ ಕೂಡ ಆನ್ಸರ್ಸನ್ನು ನೀವು ಕೆಳಗಡೆ ಹೇಳ್ತೀನಿ. ಇವೆಲ್ಲ ಕ್ವಶನ್ಸ್ಗಳು. ಇವು 2 ಕ್ವಶನು 4 ಅಂಕಕ್ಕೆ ಇರುವಂಥದ್ದು. ನೆಕ್ಸ್ಟು ಸೈನ್ಸ್ನ ಪ್ರಶ್ನಾವಳಿಯ ಮಾಪನಗಳು. ಸೌರಶಕ್ತಿ, ವ್ಯಕ್ತಿಯ ಹೆಚ್ಚು ಒತ್ತಡವನ್ನು ಉಪಯೋಗಿಸ್ತಾರೆ ಅಂತಿರುವಂಥದ್ದು. ಆಟದ ಕ್ಷಮತೆಯನ್ನು ಹೆಚ್ಚಿಸುತ್ತದೆ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಅವಕ್ಕೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು. ಇದು 12ನೇ ಕ್ವಶನ್ಸಿಗೆ ಆನ್ಸರ್ಸ್, 13ನೇ ಕ್ವಶನ್ಸಿಗೆ ಆನ್ಸರ್. ನೀವು ಯಥ ರೀತಿ ಬರಲಿಕ್ಕೆ ಅನುಕೂಲವಾಗುವಂಥ ಕೀ ಆನ್ಸರ್ಸ್ಗಳು. ಇನ್ನು ನಾವು ಒಂದು ಸತಿ ನೀವು ನೋಡ್ಕೊಂಡ್ರೆ ನಿಮಗೆ ಈಸಿ ಆಗಲಿಕ್ಕೆ 16ನೇ ಕ್ವಶನ್ಸಿಗೆ, 17ನೇ ಕ್ವಶನ್ಸಿಗೆ ನಾವು ಯಾವ ರೀತಿ ಆನ್ಸರ್ಸನ್ನು ಬರೆದ್ರೆ ಎಷ್ಟು ಅಂಕಗಳನ್ನು ತೆಗಿಬೋದು ಅನ್ನೋದಕ್ಕೆ ಇದು ನಮಗೆ ಕನ್ನಡಿ ಇರುವಂಥದ್ದು. ನೆಕ್ಸ್ಟ್ 19ನೇ ಕ್ವಶನ್ಸು. ನೆಕ್ಸ್ಟ್ 20ನೇ ಕ್ವಶನ್ಸು, 21ನೇದು, 22, 23, 24 ಅಲ್ಲಿಗೆ ಕ್ಲೋಸ್ ಆಯಿತು. ಯಾವ್ಯಾವ ಎಷ್ಟೆಷ್ಟು ಅಂಕಗಳಿಗೆ ನಿಮಗೆ ಪಾಠವಾರು ಹಂಚಿಕೆ ಮಾಡುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಸಮಾಜ ವಿಜ್ಞಾನ. ಇದು ಕೂಡ 50 ಅಂಕ, 2 ಗಂಟೆ. ಇವು ಕೂಡ 5 ಅಂಕಕ್ಕೆ ನಿಮಗೆ ಬಹು ಹಾಕಿರ್ತೈತೆ. ಓಹೆನ್ ಸಾಂಗನ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದರೆ CUK. ಇವೆಲ್ಲ ನಿಮಗೆ ಸಾಮಾನ್ಯ ಗೊತ್ತಿರ್ತೈತೆ. ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ಅವರು ಅರಿಸ್ಟಾಟಲ್ರಾಗಿರ್ತಾರೆ. ಭಾರತದಲ್ಲಿ ಪ್ರಥಮ ಬಾರಿಗೆ ಸಮಾಜಶಾಸ್ತ್ರವನ್ನು ಪರಿಚಯಿಸಲ್ಪಟ್ಟ ವಿಶ್ವವಿದ್ಯಾನಿಲಯ ಕೇಳಿದರೆ ಅದು ಮುಂಬೈ ವಿಶ್ವವಿದ್ಯಾನಿಲಯ ಆಗಿರುವಂಥದ್ದು. ಹಣದ ಪ್ರತಿಫಲಕ್ಕೆ ಮಾಡುವ ದೈಹಿಕ ಅಥವಾ ಬೌದ್ಧಿಕ ಕೆಲಸವನ್ನು ನಾವೇನಂತ ಕರಿತೀವಿ ಅಂತಂದರೆ ಆರ್ಥಿಕ ಚಟುವಟಿಕೆ. ಹಣಕ್ಕೋಸ್ಕರ ಮಾಡ್ತೀವಿ ಅಂದರೆ ಅದು ಆರ್ಥಿಕ ಚಟುವಟಿಕೆ ಆಗಿರುವಂಥದ್ದು. ಪಾಲುದಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶ ನೀಡಿರುವಂತಹ ಕಾಯ್ದೆ ಯಾವುದು ಅಂತ ಕೇಳಿದರೆ ಅದು 1932ರ ಕಾಯ್ದೆ ಆಗಿರುವಂಥದ್ದು. ಇವನ್ನ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ 5 ಕ್ವಶನ್ಸ್ಗಳನ್ನು ಕೇಳಿರುವಂಥದ್ದು. ಇದು 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿಕೆ ಒಟ್ಟು 6 ಕ್ವಶನ್ಸ್ಗಳು ಇಲ್ಲಿ ಇರ್ತವೆ. ನೆಕ್ಸ್ಟು 3 ಮಾರ್ಕ್ಸಿಗೆ 5 ಕ್ವಶನ್ಸ್ ಇರ್ತವೆ. ನೆಕ್ಸ್ಟ್ 4 ಮಾರ್ಕ್ಸಿಗೆ 2 ಕ್ವಶನ್ಸ್ ಇರ್ತವೆ. ಇದು ನಕ್ಷೆಯನ್ನು ಬರೆದ್ರೆ 1 ಅಂಕ, ಈ ಪ್ಲೇಸ್ಗಳನ್ನು ಗುರುತಿಸಿದ್ರೆ 1 ಅಂಕ, 4 ಅಂಕ, ಒಂದೊಂದು ಪ್ಲೇಸಿಗೆ 1 ಅಂಕ. ಇಲ್ಲಿ ನಾವು ಉತ್ತರ ಪತ್ರಿಕೆನ ಇಲ್ಲಿ ನಾವು
ನೋಡ್ಬೋದು. ಇದು 12ನೇ ಕ್ವಶನ್ಸಿಗೆ ಆನ್ಸರ್ಸ್. 13ನೇ ಕ್ವಶನ್ಸಿಗೆ ಆನ್ಸರ್ಸ್. ಪೌರನ ಕರ್ತವ್ಯಗಳನ್ನು ಕೇಳಿರುವಂಥದ್ದು. ಇದರಲ್ಲಿ ಯಾವ್ದಾದ್ರು 4 ಬರೋದು ಸಾಕು ನೀವು. 14ನೇ ಕ್ವಶನ್ಸಿಗೆ ಇದರಲ್ಲೂ ಯಾವ್ದಾದ್ರು 4 ಬರೆದ್ರೆ ಸಾಕು. 15ನೇ ಕ್ವಶನ್ಸಿಗೆ ಆನ್ಸರ್ಸು. ಇದರಲ್ಲೂ ಅಷ್ಟೇ ಯಾವ್ದಾದ್ರು 4 ಬರೆದ್ರೆ ಸಾಕು. 16ನೇ ಕ್ವಶನ್ಸು ಇದು ಅಷ್ಟೇ, ಯಾವ್ದಾದ್ರು 4 ಬರೆದ್ರೆ ನಿಮಗೆ ಸಿಗುವಂಥದ್ದು. ನೆಕ್ಸ್ಟು 17ನೇ ಕ್ವಶನ್ಸಿಗೆ ಆನ್ಸರ್ಸನ್ನು ಇಲ್ಲಿ ನೋಡ್ಬೋದು. ಒಟ್ಟು 6 ಅಂಶಗಳನ್ನು ನೀವು ಬರೀಬೇಕಲ್ಲಿ. 18ನೇ ಕ್ವಶನ್ಸು ಇದಕ್ಕೂ ಕೂಡ 6 ಅಂಶವನ್ನು ಬರೀಬೇಕು. 3 ಅಂಕಗಳದ ಕ್ವಶನ್ಸ್ ಆಗಿರೋದ್ರಿಂದ ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸವನ್ನು ಕೇಳಿರುವಂಥದ್ದು. 20ನೇ ಕ್ವಶನ್ಸ್ 6 ಅಂಶಗಳನ್ನು ನೀವು ಬರೀಲೇಬೇಕು ಕಡ್ಡಾಯವಾಗಿ. ನೆಕ್ಸ್ಟ್ 21ನೇ ಕ್ವಶನ್ಸು 22ನೇ ಕ್ವಶನ್ಸು 23ನೇ ಕ್ವಶನ್ಸು ಇಲ್ಲಿ ಭಾರತ ನಕ್ಷೆಯನ್ನು ಗುರುತಿಸಿಬಿಟ್ಟು ಅವರು ಪ್ಲೇಸ್ಗಳನ್ನು ತೋರಿಸುವಂಥದ್ದು. ಹಿಮಾಲಯ ಪರ್ವತ ಶ್ರೇಣಿ, ಅಜಂತ, ಕಂಚಿ, ತಲಕಾಡನ್ನು ಗುರುತಿಸಿರುವಂಥದ್ದು. ಇದೇ ರೀತಿ ಯಥಾ ಪ್ರಕಾರವಾಗಿ ನೀವು ಗುರುತಿಸಬೇಕಾಗುವಂಥದ್ದು. ನೆಕ್ಸ್ಟು ಪಾಠಗಳ ಆಧಾರದ ಮೇಲೆ ಹಂಚಿಕೆ, ಯಾವ್ಯಾವ ಪಾಠಕ್ಕೆ ಎಷ್ಟೆಷ್ಟನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇದು ಏಕಕಾಲದಲ್ಲಿ ರಾಜ್ಯಾದ್ಯಂತ ಒಂದೇ ದಿನ ನಡೀತಿರುವಂತಹ ಪರೀಕ್ಷೆ ಆಗಿರೋದ್ರಿಂದ ನೀವು ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಈ ಮಾದರಿ ಕ್ವಶನ್ ಪೇಪರ್ ನಿಮಗೆ ಅನುಕೂಲ ಮಾಡಿಕೊಡ್ತೈತೆ ಅಂತ ನಾನು ಭಾವಿಸ್ತಾ, ಅದಕ್ಕಾಗಿ ಈ ಒಂದು ಪೇಪರನ್ನು ನೀವು ನೋಡ್ರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.